ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಸಂಜಯ್ ರಾಯ್ ದೋಷಿ ಅಂತ ತೀರ್ಪನ್ನು ನೀಡಿರುವಂತಹ ಕೋರ್ಟ್ ಇಂದು ಶಿಕ್ಷೆ ಪ್ರಮಾಣ ಪ್ರಕಟಿಸಿದೆ. ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಆದೇಶ ಹೊರಡಿಸಿದೆ. 50,000 ರೂಪಾಯಿ ದಂಡ ವಿಧಿಸಿದೆ. ಇದು ಅಪರೂಪದ ಪ್ರಕರಣ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸಂತ್ರಸ್ತರ ಕುಟುಂಬಕ್ಕೆ 17 ಲಕ್ಷ ಪರಿಹಾರ ನೀಡಬೇಕು ಅಂತಾನು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚಿಸಿದೆ. ಕೋರ್ಟ್ ಹಾಲ್ನಲ್ಲೇ ಇದ್ದಂತ ಸಂತ್ರಸ್ತರ ಪೋಷಕರು ಪರಿಹಾರ ಬೇಡ ಅಂತ ಹೇಳಿದ್ದಾರೆ. ಕೊಲೆ ಆರೋಪಿ ದರ್ಶನ್ 37 ಲಕ್ಷ ರೂಪಾಯಿ ಹಣಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾನೆ. ಕೊಲೆ ಪ್ರಕರಣದಲ್ಲಿ ವಶಪಡಿಸಿಕೊಂಡಂತ ಹಣವನ್ನ ನೀಡುವಂತೆ ಅರ್ಜಿ ಸಲ್ಲಿಸಲಾಗಿದ್ದು, ಮೋಹನ್ ರಾಜ್ ಅನ್ನೋರು ಸಾಲದ ರೂಪದಲ್ಲಿ ಪಡೆದು ವಾಪಸ್ ನೀಡಿದ ಹಣ ಅಂತ ವಾದಿಸಿದ್ದಾರೆ. ಆದರೆ ಕೇಸ್ ಮುಚ್ಚಾಕೋದಕ್ಕೆ ಇಟ್ಟಿದ್ದ ಹಣ ಅಂತ ಪೊಲೀಸರು ಅದನ್ನ ಸೀಸ್ ಮಾಡಿದ್ದರು. ವಾದ ಪ್ರತಿವಾದ ಆಲಿಸಿರುವ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನು ಫೆಬ್ರವರಿ 1ಕ್ಕೆ ಮುಂದೂಡಿದೆ. ಬೆಂಗಳೂರಿನ ಮಾಪನ ಸೌಧದ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ನೇತೃತ್ವದಲ್ಲಿ ದಾಳಿಯಾಗಿದ್ದು, ಸಿಬ್ಬಂದಿ ಕೆಲಸ ಮಾಡದ ಫೈಲ್ಗಳನ್ನು ಪೆಂಡಿಂಗ್ ಇಟ್ಕೊಂಡಿರುವಂತಹ ಆರೋಪದ ಮೇಲೆ ಬಹಳಷ್ಟು ದೂರುಗಳಿತ್ತಂತೆ. ಲಂಚದ ಬೇಡಿಕೆ ಆರೋಪ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ. ದಾಳಿ ವೇಳೆ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದ್ದು, ಮುಂದಿನ 1 ವಾರದ ಹಾಜರಾತಿಗೆ ಸಹಿ ಮಾಡಿರೋದು ಕಂಡುಬಂದಿದೆ. ರಿಜಿಸ್ಟರ್ ಇಟ್ಕೊಂಡು ಲೋಕಾಯುಕ್ತರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಗೆ ಸಿಬ್ಬಂದಿಯ ಫೋನ್ ಪೇ ಲಿಸ್ಟ್ ಅನ್ನ ನೋಡಿ 50,000 1 ಲಕ್ಷ ರೂಪಾಯಿ ಹೇಗೆ ನಿಮ್ಮ ಅಕೌಂಟ್ಗೆ ಬಂತು ಅಂತಾನೂ ಪ್ರಶ್ನಿಸಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಇವತ್ತು ಬಾಗಲಕೋಟೆ ಬಂದ್ ಆಚರಿಸಲಾಯಿತು. ದಲಿತ ಪರ ಸಂಘಟನೆಗಳು ಬೈಕ್ ರ್ಯಾಲಿ ನಡೆಸಿ ಅಮಿತ್ ಶಾ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ವು. ಹಲವೆಡೆ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದಂತ ಪ್ರಕರಣವೂ ನಡೆಯಿತು.